ನಿಮ್ಮಲ್ಲಿ ಬರಲ್ಲ ನಾಳೆಗೆ. ಅದು ನಮ್ಮ ಕರ್ತವ್ಯ ಏನು ಹೇ ಮಾಡಬೇಕು ಅಂತ ಇಷ್ಟೇ. ಅದನ್ನ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಹಾಗಾದ್ರೆ ನಾನು ಏನ್ ಮಾಡಬೇಕು? ಅದಕ್ಕೆ ನಾನೇನ್ ಹೇಳಿದೆ, ಒಂದ್ ಕೆಲಸ ಮಾಡು, ನೀನು ವಿದ್ಯಾಪೀಠಕ್ಕೆ ಬಂದ್ಬಿಡು ಅಂತ ಹೇಳಿದ್ರು. ಏಕಾದಶಿ ಮುಂಜಾನೆ 7 ಗಂಟೆಗೆ ಸ್ನಾನ ಮಾಡಿ ಸಂಧ್ಯಾವನ್ನು ಮುಗಿಸ್ಕೊಂಡು ಪೂಜೆನೂ ಮಾಡಬೇಡ, ಇಲ್ಲಿ ಬಂದ್ಬಿಡು ಅಂತ ಹೇಳಿ. ಮುಂಜಾನೆ ಹಿಡಿದು ರಾತ್ರಿ ಅಲ್ಲ, ಮತ್ ರಾತ್ರಿ 10ಕ್ಕೆ ಹೋಗಿ ಮತ್ತೆ ನೀರು ಕುಡಿದೆ ಬೇಡ ಮಾಡಿ ರಾತ್ರಿ ಹೋಗೇ ಬೇಡ. ದ್ವಾದಶಿ ಮುಂಜಾನೆ ಪಾಲನೆ ಮಾಡಿ ಕಳಿಸ್ತೀವಿ. ದೊಡ್ಡವರ ಜೊತೆಗೆ ಇದ್ದೀವಿ, ಅವರು ಏನ್ ಹೇಳಿದ್ದನ್ನು ಕೇಳ್ತಾ ಇದ್ರು ಸಾಕು, ಕೇಳದೇ ಇದ್ರು ನಿಂತಿಲ್ಲ, ಅವ್ರ ಜೋಡಿ ಇದ್ರು ಸಾಕು. ಎಲ್ಲರೂ ಆ ಕಡೆ ಈ ಕಡೆ ತಗೋಬೇಕು, ಯಾಕ ಏನೋ ಆ ಕಡೆ ಹೊಂಟೇರಿ ಅಂತ ಅವ್ರಂದ್ರ ಅವ್ರು ಬೆಳೆ ಕರೆ ಕೂಡ್ಬೇಕಾಗ್ತದೆ. ಹಂಗೆ ಕೂತು ಅವತ್ತು ಹೆಂಗೋ ಮಾಡಿ ಏಕಾದಶಿ ಮಾಡ್ತೀವಿ. ಅದಕ್ಕಾಗಿ ಉಪವಾಸಾದಿ ವ್ರತ ನಿಯಮಗಳನ್ನ ಮಾಡಬೇಕಾದ್ರೆ ಸಹವಾಸ ಬಹಳ ದೊಡ್ಡದು. ಯಾರ ಜೊತೆಗೆ ಸಹವಾಸದೊಳಗೆ ಇರ್ತೀವಿ ಹಂಗಾಗ್ತದೆ ನಮ್ಮ ಮನಸ್ಸು. ಎಕಡೆ ಇರ್ತದೆ ಆ ಕಡೆ ಹೊರಳುತ್ತಿರ್ತದೆ ಮನಸ್ಸು. ಮೊದಲೇ ಹೇಳಿ ಕೇಳಿ ಮಂಜ ಅದು. ಅದಕ್ಕಾಗಿ ಹೆಂಗ ಬೇಕಂಗ ಹೊರಳುತ್ತಿರ್ತದೆ, ಅದನ್ನ ಸರಿಯಾಗಿ ತಿರುಗಿಸ್ಬೇಕು. ಅದಕ್ಕಾಗಿ ಸಜ್ಜನರ ಸಹವಾಸ ಮಾಡು. ಸಜ್ಜನರ ಸಹವಾಸದ ನಂತರದಲ್ಲಿ ಆಗುವ ಲಾಭ ಏನು ಅಂದ್ರೆ, ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದು ಭವಂತಿ ರತ್ಕರಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗ ವರ್ತನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ. ಕ್ರಮವಾಗಿ ಮನಸ್ಸಿನೊಳಗೆ ಮೊಳಕೆ ಹೊಡಿತದೆ. ಒಮ್ಮೆ ಭಕ್ತಿ ಬಾ ಅಂದ್ರೆ ಅದು ಭಕ್ತಿ ಏನೋ ಒಮ್ಮೆ ಇದ್ದಕ್ಕಿದ್ದಂಗೆ ಬರಲಿ ಅಂದ್ರೆ ಬರೋದಿಲ್ಲ. ಬಿತ್ತಿದ ಬೀಜ ಬರಬೇಕಾದ್ರೆ 3 ತಿಂಗಳು 4 ತಿಂಗಳು ದಾರಿ ಕಾಯಬೇಕು. ಭಕ್ತಿ ಇದು ಅನಾದಿ ಕಾಲದ ಬೀಜ. ಅದಕ್ಕೆ ಬೇಕಾದಷ್ಟು ಪೋಷಣೆ ಹಾಕಿ ಅದು ಬೆಳಗ್ಗೆ ಬರಬೇಕು. ಪೋಷಣೆ ಕಡಿಮೆ ಮಾಡಿದ್ರೆ ಕಮರಿ ಹೋಗ್ತದೆ ಭಕ್ತಿ. ಈಗ ಬೆಳೆಯನ್ನ ಬೆಳೆಸಬೇಕಾದ್ರೆ ಭತ್ತ ಹಾಕಿದ್ರೆ ನೀರಿನೊಳಗೆ ನಿಂದಿರಬೇಕಂತೆ. ಭತ್ತ ನೀರಿನೊಳಗೆ ನಿಂದಿರಬೇಕದು, ಅಂದ್ರೆ ಆ ಭತ್ತ ಚೆನ್ನಾಗಿ ಬೆಳೆದು ಬರ್ತದೆ. ನೀರು ಹಾಕಬೇಕು ಅಂತ ಹೇಳಿದ್ರೆ ಒಂದ್ಸಲ ಹಿಂಗ ಸಣ್ಣಂತ ನೀರು ಹಾಕಿ ಬಿಟ್ಟಿವಿ, ಭತ್ತ ಬೆಳೀತದ? ಬೆಳೆಯೋದಿಲ್ಲ, ಕಮರಿ ಹೋಗಿಬಿಡ್ತದ. ಹಾಗೆ ಕೆಲವು ಧಾನ್ಯಗಳ ಬೆಳವಣಿಗೆಗಾಗಿ 24 ಅವರ್ಸ್ ನೀರಿರಬೇಕು ಅಂತ ಹೇಳಿದಾಗ ಇದು ಅನಾದಿ ಕಾಲದಿಂದ ಸಿದ್ಧವಾದ ಭಕ್ತಿ ನಮ್ಮ ಮನಸ್ಸಿನೊಳಗೆ ಮೊಳಕೆ ಒಡೆದಿದೆ. ಯಾವಾಗ ಒಂದ್ಸಲ ಭಾಗವತ್ ಕೇಳಿದಾಗ ಭಕ್ತಿ ಬಂದ್ಬಿಟ್ಟಿರ್ತದೆ. ಆತ್ಮ ಭಕ್ತಿ ಬಂತು ಅಂದ್ರೆ ಬಿಟ್ಟು ನಡೆಯೋದಿಲ್ಲ. ಅದಕ್ಕೆ ಮೇಲಿಂದ ಮೇಲೆ ನೀರು ಹಾಕಬೇಕು, ಪೋಷಣೆ ಕೊಡಬೇಕು, ಖಾತಾ ಹಾಕಬೇಕು. ಹಾಗೆ ಬೇರೆ ಬೇರೆ ವಿಚಾರಗಳನ್ನ, ಭಗವನ್ ಮಹಿಮೆಗಳನ್ನ ಮೇಲಿಂದ ಮೇಲೆ ಅದಕ್ಕೆ ಪೋಷಣೆಯನ್ನ ಮಾಡ್ತಾ ಇದ್ರೆ, ಆ ನೀರು ಹರಿಸ್ತಾ ಇದ್ರೆ ಆ ಬೆಳೆ ಚೆನ್ನಾಗಿ ಬರ್ತದೆ. ಕೇಳಿಲ್ಲ, ಒಂದೇ ಸಲ ಕೇಳಿದಿವಿ, 1 ವಾರ ಕೇಳಿದಿವಿ, 1 ವರ್ಷ ಬಿಟ್ಟಿವಿ, ಮುಗಿದೋಯ್ ಅಂತ ಹೇಳಿದ್ರೆ ನಮ್ಮಲ್ಲಿ ಮೇಲಿಂದ ಮೇಲೆ ಧರ್ಮ ಮಾಡಲಿಕ್ಕೆ ಹಬ್ಬ ಹರಿದಿನಗಳನ್ನು ಹುಟ್ಟಿಸಿದ್ರು. ಹಬ್ಬ ಹರಿದಿನಗಳು ಯಾಕೆ ಬಂದವು ಅಂತಂದ್ರೆ, ಒಂದ್ ಚಾತುರ್ಮಾಸ್ಯ ಶುರುವಾಯಿತು. ಒಂದ್ ಚಾತುರ್ಮಾಸ್ಯ ಶುರು ಆದ್ರೆ ಚಾತುರ್ಮಾಸ್ಯದೊಳಗೆ ಧರ್ಮ ಕರ್ಮಗಳು ಹೆಚ್ಚಾಗಿ ಶುರು ಆಗುತ್ತೆ. ಶ್ರಾವಣ ಮಾಸ 1 ತಿಂಗಳಗಟ್ಲೆ ಬರೇ ಪಾನಕ ಕೋಸಂಬರಿ ಕುಡಿದದ್ದೇ ತಿಂದದ್ದೇ. ಅದು ಮುಗಿಯೋದ್ರೊಳಗೆ ಗಣಪತಿ, ಕಡುಬು, ಚಿತ್ರಾನ್ನ ಭಾರಿ ಆಗಿದ್ದದ್ದು. ಅದು ಮುಗಿಯೋದ್ರೊಳಗೆ ಪಕ್ಷ ಮಾಸ, ಪಿತೃಗಳ ಹಬ್ಬನೇ ಹಬ್ಬ, ಬರೇ ಉದ್ದಿನ ವಡಿನೇ ತಿನ್ನದೇ ತಿಂದದ್ದು. ಅದು ಮುಗಿಯೋದ್ರೊಳಗೆ ನವರಾತ್ರಿ, ವೆಂಕಟೇಶ ದೇವರ ಹಬ್ಬ. ಅದು ಮುಗಿಯೋದ್ರೊಳಗೆ ನಮ್ಮ ಹಬ್ಬ ದೀಪಾವಳಿ. ಅದು ದೇವರು ಇಲ್ಲ, ಬರೀ ನಮ್ಮ ಆರತಿನೇ ಇದೆ, ಮಂಗಳಾರತಿ. ಆಗ ಚಕ್ಲಿಯೋ ಗಿಲಗಂಚಿನೋ ಮಾಡಿ ಇಷ್ಟೆಲ್ಲ ಮಾಡಿ ಚಾತುರ್ಮಾಸ ತುಳಸಿ ಮದಿ ಮುಗೀತು, ಮುಗಿದು ಹೋಯ್ತು. ಆಮೇಲೆ ಏನು ಹಬ್ಬ ಹರಿದರೂ ಇಲ್ಲ. ಪುಷ್ಯ ಮಾಸ ಬಂತು, ಮಾತೇ ಆಡಬೇಡ್ರಿ ಯಾವುದು. ಅದಕ್ಕಾಗಿ ಚಾತುರ್ಮಾಸ್ಯ ಬಹಳ ದೊಡ್ಡದು ಅಂತ ನಾನು ಹೇಳ್ತಿರ್ತೇನೆ. ಹಬ್ಬ ಹರಿದಿನಗಳು ನಾವೇ ಹುಟ್ಟಿಸ್ಕೊಳ್ಬೇಕು. ಹಾಗೆ ಅದಕ್ಕೆ ಮೇಲಿನ ಮೇಲೆ ಆ ಹಬ್ಬ ಹರಿದಿನಗಳಾಗೆ ಸ್ವಲ್ಪ ಭಕ್ತಿಯನ್ನ ಮಾಡಬೇಕು, ಪ್ರಸಂಗವನ್ನ ಒದಗಿಸಿಕೊಳ್ಳಬೇಕು, ಅದನ್ನು ತಿಳಿದುಕೊಳ್ಳಬೇಕು. ಹಾಗೆ ನಮ್ಮ ರೂಢಿಯನ್ನ ಮಾಡಿಕೊಳ್ಳಬೇಕು. ಸಜ್ಜನರ ಸಹವಾಸದಿಂದ ಈ ತರಹದ ಕಾರ್ಯಗಳಲ್ಲಿ ನಮ್ಮ ಪ್ರವೃತ್ತಿ ಬರ್ತಾ ಹೋಗ್ತದೆ. ಇದಾದ ಮೇಲೆ ಮುಂದೆ ಪರಮಾತ್ಮ ತಿಳಿಸ್ತಾನೆ, ಯೋಗವನ್ನ ಸಾಧಿಸು. ಇದು ನಿನಗೆ ಉಳಿಯಬೇಕಾದ್ರೆ ಯೋಗ ಸಾಧಿಸು. ಯೋಗ ಸಬೀಜ ಯೋಗ, ನಿರ್ಬೀಜ ಯೋಗ ಅಂತ 2. ಅನ್ಯ ದೇವತಾಕವಾದದ್ದು ನಿರ್ಬೀಜ ಯೋಗ. ಪರಮಾತ್ಮ ಪರವಾಗಿರತಕ್ಕಂತಹ ಯೋಗ ಅದು ಸಬೀಜ ಯೋಗ ಅಂತ ಆಗ್ತದೆ. ಆ ಭಗವಂತನನ್ನು ಉದ್ದೇಶವಾಗಿ ಇಟ್ಟುಕೊಂಡು ಯೋಗವನ್ನ ನೀನು ಸಾಧನ ಮಾಡ್ತಾ ಹೋಗು. ಅದಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಭಕ್ತಿ. ಆ ಭಕ್ತಿಯನ್ನ ಬೆಳೆಸಬೇಕು ಅಂತಂದ್ರೆ ಧ್ಯಾನ ಮಾಡು. ಆ ಧ್ಯಾನ ಮಾಡಬೇಕಾದ್ರೆ ಧ್ಯೇಯವಾದ ಮೂರ್ತಿ ಇದೆ. ಆ ಮೂರ್ತಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾ, ಸಂಚಿಂತಯೇತ್ ಭಗವತ ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಅಂತ ಹೇಳಿ ಪರಮಾತ್ಮನ ಪಾದದಿಂದ ಆರಂಭ ಮಾಡಿಕೊಂಡು ತಲೆಯವರೆಗೆ ಒಂದು ಚಿತ್ರಣ ಮಾಡ್ತದೆ ಭಾಗವತ. ನೀವು ಸುಂದರವಾದ ಭಗವಂತನ ಒಂದು ಪ್ರತಿಕೃತಿಯನ್ನ ಮನೋವಲಯದಲ್ಲಿ ಸೃಷ್ಟಿ ಮಾಡಿಕೊಂಡು, ಸುಂದರವಾದ ಭಗವಂತನ ಪಾದ, ದೇದೀಪ್ಯಮಾನವಾದ ಕಾಲುಗಳು,
ಜ್ಞಾನ ಆನಂದವನ್ನ ಕೊಡ್ತಾ ಇರತಕ್ಕಂತಹ ಪಾದ, ಶಂಖಚಕ್ರಾಂಕಿತವಾಗಿರತಕ್ಕಂತಹ ಪಾದ, ಶಕಟಾಸುರನನ್ನ ಒದ್ದ ಪಾದ, ಗಯಾಸುರನನ್ನ ನಾಶ ಮಾಡಿದ ಪಾದ, ಜ್ಞಾನವನ್ನ ಕೊಡುವ ಪಾದ, ಪರಮಾತ್ಮನ ಇಂಥ ದಿವ್ಯವಾದ ಪಾದಗಳನ್ನ ಚಿಂತನೆ ಮಾಡ್ತಾ ಹೃದಯದ ಅಂಧಕಾರವನ್ನ ತೆಗೆದು ಹಾಕಬೇಕು. ಅದಾದ ಮೇಲೆ ಪರಮಾತ್ಮನ ಜಾನು, ಆಮೇಲೆ ತೊಡೆ, ಆಮೇಲೆ ಉದರ, ಆ ಉದರದಲ್ಲಿ ತ್ರಿವಳಿ, ಅದರ ಮೇಲೆ ವಕ್ಷಸ್ಥಲ, ಶ್ರೀವತ್ಸ, ಅದರ ಮೇಲೆ ಕಂಬುಕಂಠ, ಶಂಕನಂತೆ 3 ಸುತ್ತು ಆ ಕುತ್ತಿಗೆಗೆ ಬಿದ್ದಿದೆ ಪರಮಾತ್ಮನದು ವಿಶಾಲವಾದ ಬಾಹುಗಳು. ಕೈಯಲ್ಲಿ ಆಭರಣಗಳನ್ನು ಹಾಕೊಂಡಿದ್ದಾನೆ, ಕಂಕಣ ಧಾರಣ ಮಾಡಿದ್ದಾನೆ, ಆಜಾನುಬಾಹು. ಆಮೇಲೆ ಭಗವಂತನ ಸುಂದರವಾದ ಮುಖ, ತುಂಟ ತುಟಿ, ವಿಶಾಲವಾದ ಕಣ್ಣು, ನೀಟಾದ ಮೂಗು, ಸಣ್ಣದಾದ ಬಾಯಿ. ಆ ಬಾಯಿಯಲ್ಲಿ ಮಂದಹಾಸ ಮಿನುಗುತ್ತಾ ಇದೆ. ಯಾವ ಮಂದಹಾಸ ಜಗತ್ತಿನ ಸಮಗ್ರ ದುಃಖ ಸಾಗರವನ್ನ ಒಣಗಿಸಿ ಹಾಕಿ ಸುಖದಲ್ಲಿ ಓಲಾಡುವಂತೆ ಮಾಡುತ್ತದೆ. ಅಂಥ ಭಗವಂತನ ದಿವ್ಯವಾದ ಮಂದಹಾಸ, ವಿಶಾಲವಾದ ಹಣೆ, ಹಣೆ ಮೇಲೆ ತಿಲಕ, ತಿಲಕದ ಮೇಲೆ ಗುಂಗುರು ಕೂದಲುಗಳು, ಬಂಗಾರ ವಜ್ರ ಖಚಿತವಾದ ಕಿರೀಟ, ಕರ್ಣಕುಂಡಲಗಳು, ಮೀನದ್ವಯ ಶ್ರಿಯಂ ಅಧಿಕ್ಷಿಪದ ಅಬ್ಜನೇತ್ರಂ. ಪರಮಾತ್ಮನ ಕಣ್ಣು ಎಷ್ಟು ಸುಂದರವಾಗಿದೆ ಅಂದ್ರೆ 2 ಮೀನುಗಳು ಇಟ್ಟಂತಿವೆ ಅಂತ, ಅಷ್ಟು ಸುಂದರವಾಗಿದೆ. ಗುಂಡ ಹೆಡ್ಲೈಟ್ ಹಾಗೆ ಇಲ್ಲ, ಸುಂದರವಾಗಿ ಆಕಾರವಿದ್ದದ್ದು. 2 ಮೀನುಗಳು ನಾಚಬೇಕು ಅಂತಹ ಸುಂದರವಾದ ಪರಮಾತ್ಮನ ಕಣ್ಣು. ಇದನ್ನು ನಾವೇ ಚಿತ್ರಣ ಮಾಡಬೇಕು, ನಮಗೆ ಗೊತ್ತಾಗೋದಿಲ್ಲ. ಎಷ್ಟೆಷ್ಟು ಸೌಂದರ್ಯವನ್ನು ನೋಡ್ತೀವಿ, ಅದನ್ನೆಲ್ಲ ಮನಸ್ಸಿನೊಳಗೆ ಚಿಂತನೆ ಮಾಡ್ತಾ ಆ ಕಣ್ಣಿನೊಳಗೆ ಪರಮಾತ್ಮ ಇನ್ನೇನಿಲ್ಲ, ನಾನು ಎದುರಿಗೆ ನಿಂತಿದ್ದೀನಿ, ನನ್ನನ್ನೇ ನೋಡ್ತಾ ಇದ್ದಾನೆ ಭಗವಂತ, ಕರುಣೆಯ ಅಮೃತ ವೃಷ್ಟಿಯನ್ನು ಧಾರಾಕಾರವಾಗಿ ನನಗೆ ಸುರಿಸ್ತಾ ಇದ್ದಾನೆ ಅಂತ ಅದನ್ನು ನೆನೆಸ್ತಾ ಇದ್ರೆ ಮೈಯೆಲ್ಲ ರೋಮಾಂಚಿತವಾಗಿ ಹೋಗ್ತದೆ. ಇದನ್ನ ಧ್ಯಾನ ಮಾಡ್ತಾ ಇದ್ರೆ ಆ ಭಗವಂತನ ಮೂರ್ತಿ ಕಾಲಿನಿಂದ ತಲೆ ಅದು ಕ್ರಮವಾಗಿ ಅವನಿಗೆ ಮೂರ್ತಿ ಉದ್ಬುದ್ಧವಾಗ್ತದೆ, ಅದು ಒಡಮೂಡ್ತದೆ. ಮೊದಲಿಗೆ ಅದು ಸಾಮಾನ್ಯವಾಗಿ ವಾಸನಾಮಯವಾದ ರೂಪ ಅಂತಾದರೂ ಕೂಡ ಕ್ರಮವಾಗಿ ಚಿಂತನೆ ಮಾಡಿದಂತೆ 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 ಚಿರಚಿನ್ಮಿಶ್ರವಾದ ಈ ಮನಸ್ಸಿನೊಳಗೇನೆ ಭಗವಂತ ಒಂದು ವಿಶಿಷ್ಟವಾದ ದಿವ್ಯ ಮೂರ್ತಿಯನ್ನ ನಮಗೆ ತೋರಿಸ್ತಾನೆ. ಅದೇ ಭಗವಂತನ ಸಾಕ್ಷಾತ್ಕಾರ ಅಂತ ಆಗ್ತದಮ್ಮ. ಆದ್ರೆ ಇದನ್ನ ಮಾಡಿಕೊಳ್ಳದೇನೆ ಇದನ್ನ ತಿಳಿಸ್ತಾ 24 ತತ್ವಗಳ ಪ್ರಕೃತಿ ಪುರುಷರ ಒಂದು ವಿವೇಕ ಸಾಂಖ್ಯ ಯೋಗದ ವಿವರಣೆಯನ್ನ ಪರಮಾತ್ಮ ಕಪಿಲನಾಮಕ ಭಗವಂತ ಅದನ್ನ ತಿಳಿಸಿಕೊಡ್ತಾನೆ. ಪ್ರಕೃತಿ ತತ್ವದ ಅನೇಕ ಜನರು ಸಾಂಖ್ಯ, ನಿಜವಾದ ಸಾಂಖ್ಯರು ಅಂದ್ರೆ ಇವತ್ತೇನು ಸಾಂಖ್ಯ ಶಾಸ್ತ್ರ ಇದೆ, ಅವರು ಪ್ರಕೃತಿ ಪ್ರಧಾನವಾದಿಗಳು, ಪುರುಷನನ್ನ ಅಪ್ರಧಾನ ಅಂತ ಹೇಳ್ತಾರೆ. ಸುಮ್ಮ ನಾಮಕೆ ವಾಸ್ತೆ. ಪುಣ್ಯವಾಚನದೊಳಗೆ ಹೆಂಡತಿ ಹೆಂಗೆ ಕೈ ಹಿಡಿದಿರ್ತಾರೆ, ಹಾಗೆ ಸೃಷ್ಟಿ ಕಾರ್ಯದೊಳಗೆ ನಾರಾಯಣ ಲಕ್ಷ್ಮೀದೇವಿ ಕೈ ಹಿಡ್ಕೊಂಡು ಕೂತಿರ್ತಾನಂತೆ. ಮಾಡೋ ಕೆಲಸ ಎಲ್ಲ ಲಕ್ಷ್ಮೀನೇ ಮಾಡುವವಳು ಅಂತ ಸಾಂಖ್ಯರು, ಪ್ರಕೃತಿ ಪ್ರಧಾನವಾದಿಗಳು ಈ ತರಹ ಹೇಳ್ತಾರೆ. ಅದು ಪ್ರಧಾನವಾದದ್ದಲ್ಲ. ಪುರುಷ ಇವನು ಪರಮಾತ್ಮ, ಪುರುಷ ತತ್ವ ಇದು ಪ್ರಧಾನವಾದ ತತ್ವ. ಪ್ರಕೃತಿ 24 ತತ್ವಗಳು, ಹೀಗೆಲ್ಲ ಅನೇಕ ಈ ತತ್ವಗಳ ಸಂಖ್ಯೆಯ ವಿವರಣೆಯನ್ನ, ಸಾಂಖ್ಯದ ವಿವರಣೆಯನ್ನ ಪರಮಾತ್ಮ ಅಲ್ಲಿ ಕೊಟ್ಟಿದ್ದಾನೆ. ಕೊನೆಗೆ ಜಂತುಗಳು ಯಾವ ರೀತಿಯಾಗಿ ಮಾಡ್ತಾರೆ, ಜೀವರಾಶಿಗಳು ಈ ತರಹ ಸಾಧನವನ್ನ ಮಾಡ್ತಾ ಇರುವವರೇ ಎಷ್ಟೋ ಸಲ ಯೋಗಭ್ರಷ್ಟರಾಗಿ ಕೆಳಗಡೆಗೆ ಬಿದ್ದು ಬಿಡ್ತಾರೆ. ತಾಯಿ ಹೊಟ್ಟೆಯೊಳಗೆ ಅವರು ಪ್ರವೇಶ ಮಾಡಲಿಕ್ಕೆ ಮೊದಲಿಗೆ ಅಭ್ರ ಆಕಾಶದಲ್ಲಿರ್ತಾರೆ, ಮಳೆ ಮೂಲಕ ಬೆಳೆಯಲ್ಲಿ ಬರ್ತಾರೆ, ಬೆಳೆಯಿಂದ ಪುರುಷರಲ್ಲಿ, ಪುರುಷರಿಂದ ಸ್ತ್ರೀಯಲ್ಲಿ, ಒಂದು ದಿನದಲ್ಲಿ ಕರ್ಕಂಧು ಅಂತ ಪೇಶಿ, ಆಮೇಲೆ ಅಂಡ, ಈ ರೀತಿಯಾಗಿ ಕ್ರಮವಾಗಿ ಅವರು ಆ ಕೂಸು ಬೆಳೀತಾ ಹೋಗ್ತದೆ. ಆ ಒಂದು ಚೆಂಡಿನ ಆಕಾರದಷ್ಟಿರ್ತದೆ. ತಿಂಗಳಾದಾಗ ಆ ಚೆಂಡಿಗೇನೆ ತಲೆ ಕೈ ಕಾಲು ಒಡಮೂಡುತ್ತವೆ. ಆ ಚೆಂಡಿನ ಆಕಾರದ ತಲೆ ಕಾಲು ಒಡಮೂಡಿದಾಗ 3 ತಿಂಗಳಿಗೆ ಗೆರೆ ಹಾಕಿಡ್ತಾನಂತೆ ಪರ್ವತ, ಸ್ಕೆಚ್ ಹಾಕ್ತಾನೆ. ಅವನೇನಾಗ ಸ್ಕೆಚ್ ಹಾಕ್ತಾನೆ, ಅದೇ ತುಂಬಿಕೊಳ್ತಾ ಬರುವುದು ಕೂಸಿನ ನಿರ್ಮಾಣ ತಾಯಿ ಹೊಟ್ಟೆಯೊಳಗೆ. 5 ತಿಂಗಳಲ್ಲಿ ನಖರೋಮಾದಿ ಅವಯವಗಳೆಲ್ಲ ಸೃಷ್ಟಿಯಾಗ್ತವೆ. 6ನೇ ತಿಂಗಳಿಗೆ ಜ್ಞಾನೋದಯವಾಗ್ತದೆ. ಜೀವ ಸ್ತೋತ್ರ ಮಾಡಿ ಶುರು ಮಾಡ್ತಾನೆ. ವಿಣ್ಮೂತ್ರ ಕೂಪ ಪತಿತೋ ಭೃಷತಪ್ತ ದೇಹ. ನಾನು ಇಂತಹ ಈ ತಾಯಿ ಹೊಟ್ಟೆಯೊಳಗೆ ನಾನು ಇದ್ದೀನಿ, ಇಲ್ಲೆಲ್ಲ ಅನೇಕ ವಿಧವಾದ ರೋಗಾಣುಗಳಿವೆ, ದೌಷ ಅನೇಕ ವಿಧವಾದ ಪೀಡೆ ಆಗ್ತಾ ಇದೆ, ಇದೊಂದು ನರಕ ಇದ್ದಂತೆ, ಪರಮಾತ್ಮ ಇದರಿಂದ ನಾನು ಹೊರಗೆ ಹಾಕು ಅಂತ ಜಂತು ದೇವರಿಗೆ ಸ್ತೋತ್ರ ಮಾಡ್ತಾನೆ. ನೀನು ಒಂದ್ಸಾರಿ ಹೊರಗೆ ಹಾಕರೆ ಹಾಕು, ನಾನು ನಿನ್ನನ್ನು ಎಂದೂ ಮರೆಯೋದಿಲ್ಲ ಅಂತ ಅವನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಇಷ್ಟೆಲ್ಲ ಸ್ತೋತ್ರ ಮಾಡಿದರೆ ಹೊರಗೆ ಹೋಗ್ತಾನೇನು? 7ನೇ ತಿಂಗಳಿನಿಂದ 9ನೇ ತಿಂಗಳವರೆಗೆ ಹಿಂಗೆ ದಿನ ಸ್ತೋತ್ರ ಮಾಡ್ಕೋತೇ ಇರೋದು. ಒಂದೊಂದ್ಸಲ ಅನಿಸ್ತದೆ, ಬೇಡ ಬಿಡಪ್ಪ, ಹೊರಗೆ ಹೋದ್ರೆ ಮತ್ತೆ ಮರೆತು ಹೋಗ್ತದೆ, ಹೊರಗೆ ಹಾಕ್ಬೇಡ, ಇಲ್ಲೇ ಇರುವುದು, ಆದ್ರೆ ದುಃಖ ಇದೆ, ಬೇಡ ಹೊರಗೆ ಹಾಕು ಅಂತ ಈ ತರಹ ಒಂದ್ಸಾರಿ ಹೊರಗಂತಾನೆ, ಒಂದ್ಸಾರಿ